ಗಿಡ ಸಣ್ಣ ಈ ತಪ್ಪಲು ನೋಡತ್ತಿರಲ್ಲ, ಈ ತಪ್ಪಲು ಎಲ್ಲಿ ಬೆಳೆದಪ್ಪ ಅಂತಂದ್ರೆ ಅಲ್ಲಿ ಬೆಳೆದ ಅಂದ್ರೆ ಎಲ್ಲಿ ಸಿಕ್ಕಲ್ಲಿ ಬೆಳೀತದೆ ಇದು ಗಿಡ. ಆದರೆ ಇದಕ್ಕೆ ಭೀ ಭಾಳ ಮಜಬೂತದ. ಆದ್ರೆ ನೀವು ವೇಸ್ಟ್ ಅದಂತ ಕಿತ್ತಬಹುದು. ನೋಡ್ರಿ ಇಲ್ಲೆಲ್ಲ ಬೆಳೆದು ಇಲ್ಲಿ ಇಲ್ಲ ಕಂಟ್ಯಾಗ ಪಿಂಟ್ಯಾಗ ಭಾಳ ಬೆಳೆದು, ಅಲ್ಲಿ ಕಂಟ್ಯಾಗ ಬೆಳೆದ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಕಂಟ್ಯಾಗ ಹೆಂಗೆ ಬೆಳೆದ ಇಲ್ಲಿ ಒಳಗೆ ನೋಡಿ ಈ ಥರ ಕಂಟ್ಯಾಗ ಎಲ್ಲ ಬೆಳೀತದ್ರಿ. ಇದು ಒಂದು ಏನು ಮಹಿಮಪ್ಪ ಅಂತ ಹೇಳಿದ್ರೆ ಈ ತಪ್ಪಲಿಂತ ಒಂದು 3 ಚೀಸ್ ಆಗ್ತದೆ. ಏನಪ್ಪ ಅಂದ್ರೆ ರಕ್ತ ಚಲನೆ ಭಾಳ ಸ್ಪೀಡ್ ಆಗ್ಲಿಕ್ಕೆ ಲೆವೆಲ್ದಾಗ್ತಿರ್ತದೆ. ಮತ್ತು ಉರಿ ಕೆಮ್ಮ ಬಂದಿತ್ತಂದ್ರೆ ಕಮ್ಮಿ ಮಾಡ್ತದೆ. ಇನ್ನೂ ಒಂದು ಏನಪ್ಪ ಅಂದ್ರೆ ಕಂಡಾಪಟ್ಟಿ ತಲಿಬ್ಯಾನೆ ಆಗ್ಲತ್ತಂದ್ರೆ ಅದಕ್ಕೆ ಭೀ ನಿಮ್ಗೆ ಇದು ಇಲಾಜ್ ಅದ. ಆಗ ಏನಪ್ಪ ಅಂತಂದ್ರೆ ಮೂಗು ಬೇನೆ ಆಗ್ತದೆ. ಒಬ್ಬೊಬ್ಬರು ಇಲ್ಲಿ ಹಿಡಿದು ಇಲ್ಲಿ ತನಕ ಮೂಗು ಬೇನೆ ಆಗ್ತದೆ. ಅದಕ್ಕೆ ಭೀ ಇದು ಭಾಳ ಇಲಾಜ್ ಅದ. ಏನು ಮಾಡ್ಬೇಕಪ್ಪ ಅಂದ್ರೆ ಭಾಳ ಈಸಿ ಕೆಲಸ. ಇವು 4-5 ತಪ್ಪಲು ತಗೋಬೇಕು, ಅದಕ್ಕೊಂದು ಸ್ವಲ್ಪ ತೊಳಿಬೇಕು. ತೊಳೆದು ಏನು ಮಾಡ್ಬೇಕಪ್ಪ ಅಂದ್ರೆ 1 ಗ್ಲಾಸ್ ನೀರು ಇಡಬೇಕು. ಅರ್ಧ ಗ್ಲಾಸ್ ಆಗತ್ತನ ಕುದಿಸ್ಬೇಕು. ಕುಡಿದ ಮೇಲೆ ಕಾಡೆ ಆಗ್ತದೆ, ಕಾಡೆ ಸೋಸ್ಕೋಬೇಕು. ಇಲ್ರಿ ನಮಗೆ ಹಿಂಗೆ ಕೈ ಕುಡಿಯೋದು ನಾನು ಹೋಗಲ್ಲಪ್ಪ ಅಂತ ಕೇಳಿದ್ರೆ ಸಕ್ಕರೆ ಹಾಕ್ಬಾರ್ದ್ರಿ, ಅದಕ್ಕೆ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿ ಕುಡಿಬೇಕು. ಕುಡಿದ್ರೆ ಭಾಳ ಯೂಸ್ಫುಲ್ ಆಗ್ತದೆ. ಎಷ್ಟು ದಿನ ಕುಡಿಬೇಕಂದ್ರೆ ವಾರದಾಗ 1 ವಾರ ಕುಡಿದ್ರಪ್ಪ ಅಂತ ಕೇಳಿದ್ರೆ ಇನ್ನೊಂದು ವಾರ ಬಿಡಬೇಕು. ಇನ್ನೂ ಇಲ್ರಿ ಬಸ್ ನಾವು ವಾರದಾಗ 2 ದಿನ ಬಿಡ್ತೀನಿ, 1 ದಿನ ಕುಡಿತೀನಿ, ಹಿಂಗೆ ಭೀ ಮಾಡ್ಬೋದು. ಈಗ 1 ವಾರ ಅಂತೀವಿ, ಅದ್ರಾಗ 2 ದಿನ ಕುಡ್ತೀನಿ, 2 ದಿನ ಬಿಡ್ತೀನಿ, ಮತ್ತೆ 2 ದಿನ ಕುಡ್ತೀನಿ, ಮತ್ತೆ 2 ದಿನ ಬಿಡ್ತೀನಿ ಅಂದ್ರೆ ಇದಕ್ಕೆ ಭೀ ಬರ್ತದೆ. ಆ್ಯಂಡ್ ಈ ತಪ್ಪಲು ಎಲ್ಲಿ ಸಿಕ್ಕಲ್ಲಿ ಬೀಳ್ತದೆ, ಎಲ್ಲಿ ಸಿಕ್ಕಲ್ಲ ಕಂಟ್ಯಾಗ ಬಂಟ್ಯಾಗ ಅಂದ್ರೆ ಎಲ್ಲಿ ಕೆಂಪು ಮಣ್ಣು, ಕರಿ ಮಣ್ಣು, ಎರಿ ಮಣ್ಣು ಇರ್ತವೆ ಅಲ್ಲಿ ಮಾತ್ರ ಬೆಳಿತಾವೆ. ಕಂಟ್ಯಾಗ ಗಿಂಟ್ಯಾಗ ಎಲ್ಲ ಕಡೆ ಬೆಳಿತಾವ. ಭಾರಿ ಇರ್ತದೆ ತಪ್ಪಲ. ಅದ್ರ ಭಾಳ ಮಂದಿ ಏನಂತಾರೆ ಇದೇನು ವೇಸ್ಟ್ಫುಲ್ ಅದಂತೆ ಕಿತ್ತಿ ಸುಮ್ಮ ಒಕ್ಕಸದಲ್ಲ. ಎಲ್ಲ ಗಿಡ ಭೀ ಒಂದು ಸ್ವಲ್ಪ ಆಯುರ್ವೇದಿಕ್ದಾಗ ಆ್ಯಡ್ ಆಗಿರ್ತವೆ. ಅದು ಮಾತ್ರ ಒಂದು ತಲೆಗೆ ಇಟ್ಕೊಡಿ. ನೋಡ್ತಿರ್ಬೇಕಲ್ಲ ನೀವೇ ನೋಡ್ರಲ್ಲ ಎಷ್ಟು ಕಂಟೆ ಬೆಳೆದ. ನಾನು ಹಿಂದೆ ನೋಡ್ರಿ ಇಲ್ಲಿ ಅದು ಪೂರ ಕಂಟೆ ಕಾಣತ್ತೆ. ಇಲ್ಲಿ ಹಿಂದೆ ಆ ಪೂರ ಕಂಟೆಗೆ ಭೀ ಅದೇ ಅದ ಆಜ್ಕಳ ಅಲ್ಲಿ ಇಲ್ಲಿ ಏನು ಹಿಂದೆ ನಾವು ಕಂಟೆಗಳು ಕಾಣತ್ತವ. ಕಂಟೆಗೆಲ್ಲ ಅವೇ ಗಿಡಗಳವ ಅರ್ಧಂಬರ್ಧ. ಈಗ ಅಲ್ಲಿ ಭೀ ಅರ್ಧಂಬರ್ಧ ಪೂರ ಅವೇ ಗಿಡಗಳವ. ಈ ಗಿಡಗಳದು ಭಾರಿ ಯೂಸ್ಫುಲ್ ಅವ. ಯೂಸ್ಫುಲ್ ಮಾಡ್ಕೋರಿ. ಯಾಕಪ್ಪ ಅಂತ ಕೇಳಿದ್ರೆ ಮುಂದೆ ಪ್ರಾಬ್ಲಮ್ನಿಂದ ಬಚಾಯಿಸ್ಕೋಬೋದು. ಎಮರ್ಜೆನ್ಸಿದಾಗ ನಿಮ್ಗೆ ಆಯುರ್ವೇದಿಕ್ ಬಿಟ್ಟು ಮತ್ತು ಯಾರೂ ಸಾಥ್ ಕೊಡಲ್ಲ. ಯಾಕಪ್ಪ ಅಂದ್ರೆ ಪ್ರೈವೇಟ್ಗಳು ಬರೀ ರೊಕ್ಕ ತಿನ್ನೋದ್ರೊಳಗೆ ನಡೆದಾರೆ. ಡಾಕ್ಟ್ರು ಒಂದು ಶಾಣೆ ಇಲ್ಲ, ಸುಮ್ಮನೆ ಹೋಗೋದು ಅದು ಟೆಸ್ಟ್ ಮಾಡಿರಿ ಬಿಮಾರಿ ಒಂದಾಗಿರ್ತದೆ, ಟೆಸ್ಟ್ ಒಂದು ಮಾಡಂತ ಹೇಳಿರ್ತಾವೆ. ಹೇಳ್ತಿ ಇದ್ರದ್ದು ಗೌಣಿ ಏನು ಮಾಡಿದ್ರಿ ಸಾಹಸ ಬಿಡ್ರಿ. ಇದಕ್ಕೆ ಹಿಡೀರಿ, ಯೂಸ್ಫುಲ್ ಅದ, ಸೈಡ್ ಎಫೆಕ್ಟ್ ಇರಲ್ಲ. ಆ್ಯಂಡ್ ಇನ್ನೊಂದು ಮಾತಾ ಆಯುರ್ವೇದಿಕ್ ನೀವು ಮಾಡ್ತೀರಂತೀವಿ ಅವು ಒಂದು ತಿಕ್ಕು ಮಟ್ಟಮಿಗೆ ಒಂದು ಮಂತ್ರಗಳು ತಿಕ್ಕೋ. ಏನು ಮಂತ್ರಪ್ಪ ಅಂದ್ರೆ ಗುರುಬ್ರಹ್ಮ ನಿಮಗೆ ಬರ್ತಿರಬೇಕು, ಇಲ್ಲ ವಕ್ರತುಂಡ, ಅವು 2ರದಾಗ ಒಂದು ಹೇಳ್ರಿ, ಹೇಳ್ಕಿಸ್ತವ್ರಿ. ಇಲ್ಲ ನಾವೊಂದು ಚಕ್ರ ಹಾಕಿ ಕೇಳಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇನ್ನೊಂದು ಚಕ್ರ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇದೇವ ಸರ್ವಕಾರ್ಯಸು ಸರ್ವದ. ಹಿಂಗಂತ ಹೇಳಿ ಒಂದು ಕಡ್ಕೊಂಡು ಅಲ್ಲಿ ನಾನು ಮನ್ಯಾಗ ತಂದು ಮಾಡ್ಬೇಕು. ಆದರೆ ಹುಷಾರಾಗಿರ್ರಿ, ಅಲ್ಲಿ ಇಲ್ಲಿ ಇಡಬೇಡ್ರಿ. ಯಾಕಪ್ಪ ಅಂತ ಕೇಳಿ ತೊಳಿರಿ, ಮೊದಲು ಚೆನ್ನಾಗಿ ನೀಟಾಗಿ ತೊಳಿಬೇಕು. ಯಾಕಪ್ಪ ಅಂದ್ರೆ ನಾಯಿ ಏನೋ ಮಾಡಿರ್ತಾವ, ಹಂದಿ ಏನೋ ಮಾಡಿ, ಯಾಕಂದ್ರೆ ಕಂಟೆಗೆಲ್ಲಿ ಸಿಕ್ಕಲ್ಲಿ ಬೆಳೆದಿರ್ತಾವೆ. ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತಗೋರಿ. ಮುಂದಿನ ಸಂಚೆ ಖುಷಿಕೊಂಡು ಅಲ್ಲಿವರೆಗೂ ಜೈ ಹಿಂದ್ ಜೈ ಭಾರತ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡಿರಿ. ಆ್ಯಂಡ್ ಆಯುರ್ವೇದಿಕ್ ಫ್ಯಾನ್ಸ್ ಓಕೆ, ಮತ್ತೊಂದು ವೀಡಿಯೋಲಿ ಸಿಗೋಣ ಅಥವಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ರಜ್ವಲ್ ಚಾನಲ್ ಕೂಡ ಜೊತೆಯಾಗಿರಿ.